ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನೂತನ ಅಧ್ಯಕ್ಷ ಪ್ರಸನ್ನಗಡದ ಪದಗ್ರಹಣ. ಕೊಪ್ಪಳ: ನನಗೆ ಪ್ರಾಧಿಕಾರ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ದರಿಂದ ನನ್ನ ಮೇಲೆ ಮತ್ತಷ್ಟು ಜವಾಬ್ದಾರಿ ಹೆಚ್ಚಾಗಿದ್ದು, ಜವಾಬ್ದಾರಿಗೆ ತಕ್ಕಂತೆ ನಗರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವೆ ಎಂದು ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷ ಪ್ರಸನ್ನಗಡದ ಹೇಳಿದರು. ಈ ಒಂದು ಕಾರ್ಯಕ್ರಮವನ್ನು ನಾಡಗೀತೆ ಮತ್ತು ಸಂವಿಧಾನದ ಪೂರ್ವಪೀಠಕ್ಕೆ ಓದುವುದರ ಮುಖಾಂತರ ಚಾಲನೆ ನೀಡಲಾಯಿತು. ಸೋಮವಾರದಂದು ನಗರದ ನಗರಾಭಿವೃದ್ಧಿ ಪ್ರಾಧಿಕಾರ ಕಚೇರಿಯಲ್ಲಿ ನೂತನ ಅಧ್ಯಕ್ಷರಾಗಿ ಪದಗ್ರಹಣ ಸ್ವೀಕರಿಸಿ ಮಾತನಾಡಿದ ಹಿಂದಿನ ಅಧ್ಯಕ್ಷರ ಆಣತಿಯಂತೆ ಅವರ ಅವಧಿಯಲ್ಲಿನ ಕೆಲಸ ಹಾಗೂ ಕಾರ್ಯಕ್ರಮಗಳನ್ನು ಹಾಗೂ ಲೋಕಸಭಾ ಸದಸ್ಯ ರಾಜಶೇಖರ ಹಿಟ್ನಾಳ ಅವರ ಸಲಹೆ ಹಾಗೂ ಮಾಜಿ ಸಂಸದ ಸಂಗಣ್ಣ ಕರಡಿಯವರ ಸಲಹೆ ಸೂಚನೆ ಮೇರೆಗೆ ಕೊಪ್ಪಳ ನಗರವನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂದರು. ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ ಗುಪ್ತಾ ಅವರ ಕೆಲಸ ಹಾಗೂ ಕಾರ್ಯಕ್ರಮಗಳನ್ನು ಈಗಿನ ನಿರ್ದೇಶಕರಾಗಿ ಮುಂದುವರೆಯುವುದರ ಕಟಾರುಗಳಿಗೆ ಅನುಗುಣವಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಕೊಪ್ಪಳ ನಗರವು ಈಗ ವೇಗವಾಗಿ ಬೆಳೆಯುತ್ತಿದ್ದು, ಅದಕ್ಕೆ ತಕ್ಕಂತೆ ಜನಸಂಖ್ಯೆಯು ಬೆಳೆಯುತ್ತಿದ್ದು, ಬೆಳವಣಿಗೆ ತಕ್ಕಂತೆ ಶಾಸಕರ ಹಾಗೂ ಸಂಸದರೊಂದಿಗೆ ಚರ್ಚಿಸಿ ಅನುದಾನ ತರುವ ಮೂಲಕ ನಗರದ ಅಭಿವೃದ್ಧಿಯ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತೇನೆ ಎಂದರು. ನಗರದಲ್ಲಿ ಉತ್ತಮ ವಾತಾವರಣ ನಿರ್ಮಾಣ ಮಾಡುವುದರೊಂದಿಗೆ ಉತ್ತಮ ಪರಿಸರ ನಿರ್ಮಾಣ ಮಾಡಲು ಮುಂದಾದಾಗ ಮಾತ್ರ ಮುಂದಿನ ಪೀಳಿಗೆ ಆರೋಗ್ಯ ಭವಿಷ್ಯ ಉತ್ತಮವಾಗಲು ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಮಾಜದಲ್ಲಿ ಧೂಮಪಾನಕ್ಕಿಂತ ಹೆಚ್ಚು ಪರಿಸರ ಮಾಲಿನ್ಯ ಹಾಳಾಗಿ ಜನ ಸಾವಿಗೀಡಾಗುತ್ತಿದ್ದಾರೆ. ಈ ದೇಶದಲ್ಲಿ ಒಟ್ಟು 22 ಲಕ್ಷ ಜನ ವಾಯು ಮಾಲಿನ್ಯದಿಂದಾಗಿ ಹೃದಯಾಘಾತ ಇನ್ನಿತರ ಕಾಯಿಲೆಗಳಿಂದ ಸಾವನ್ನಪ್ಪಿದ್ದಾರೆ ಎಂದು ಮಾಧ್ಯಮದಲ್ಲಿ ವರದಿಯಾಗಿದೆ. ಈ ಎಲ್ಲ ದೃಷ್ಟಿಯಿಂದ ನಗರದಲ್ಲಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಲು, ವಾಯು ಮಾಲಿನ್ಯ ತಡೆಯಲು ಪರಿಸರದಲ್ಲಿ ಹೆಚ್ಚು ಹೆಚ್ಚು ಹಸಿರು ಕ್ರಾಂತಿ ಮಾಡಲಾಗುವುದು ಎಂದರು. ನಾನು ಅಧಿಕಾರದಲ್ಲಿ ಎಷ್ಟು ಸಮಯ ಇರುತ್ತೇನೆ ಎನ್ನುವುದು ಮುಖ್ಯವಲ್ಲ. ಅಧಿಕಾರಾವಧಿಯಲ್ಲಿ ಮಾಡಿದ ಕೆಲಸಗಳು ಮಾತ್ರ ಶಾಶ್ವತವಾಗಿ ಇರುವುದರಿಂದ ನಾನು ಹಿಂದಿನ ಅಧ್ಯಕ್ಷರ ಕೆಲಸ ಕಾರ್ಯಗಳನ್ನು, ಅವರು ತಂದಿರುವ ಅನುದಾನಗಳನ್ನು ಬಳಸಿಕೊಂಡು ಪ್ರಾಮಾಣಿಕವಾಗಿ ಮಾಡುತ್ತೇನೆ. ನಾನು ಯಾವುದೇ ಕೆಲಸವನ್ನು ಶಾಸಕರ ಸಂಸದರ ಮಾರ್ಗದರ್ಶನದಲ್ಲಿ ನಡೆಯುವೆ ಎಂದರು. ನಂತರದಲ್ಲಿ ಮಾಜಿ ಸಂಸದ ಸಂಗಣ್ಣ ಕರಡಿ ಮಾತನಾಡಿ, ಈ ದಿನ ಸಂಭ್ರಮದ ದಿನವೆಂದರೆ ತಪ್ಪೇನಲ್ಲ. ಇಂದಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಪ್ರಸನ್ನಗಡದ ಅವರು ಅಧಿಕಾರ ಸ್ವೀಕರಿಸುತ್ತಿದ್ದು, ಪ್ರಸನ್ನ ಅವರ ತಂದೆಯವರ ಉದಾರತೆ ಗುಣ ಹಾಗೂ ಅವರಂತೆ ವಿಶಾಲ ಮನೋಭಾವನೆ ಹೊಂದಿದ್ದು, ಮನೆ ಬಾಗಿಲಿಗೆ ಕಷ್ಟ ಎಂದು ಹೇಳಿಕೊಂಡು ಬಂದವರಿಗೆ ಸ್ಪಂದನೆ ನೀಡುತ್ತಾ ಸಮಾಜದಲ್ಲಿ ಉತ್ತಮ ಒಡನಾಟ ಹೊಂದಿದವರಾಗಿದ್ದರು. ಅವರಂತೆ ಪ್ರಸನ್ನ ಅವರು ತಂದೆ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವುದರಿಂದ ಅದರ ಪ್ರತಿಫಲವಾಗಿ ಇಂದು ಅಧ್ಯಕ್ಷ ಸ್ಥಾನ ದೊರೆತಿದೆ ಎಂದರು. ಈ ಹಿಂದಿನ ಅಧ್ಯಕ್ಷ ಶ್ರೀನಿವಾಸ ಗುಪ್ತಾ ಅವರು ಪ್ರಾಮಾಣಿಕತೆಯಿಂದ ಜನಮೆಚ್ಚುಗೆಯ ಆಡಳಿತ ನಡೆಸಿದ್ದರು ಎಂದು ಸ್ಮರಿಸಿದರು. ನಂತರ ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ ಗುಪ್ತಾ ಮಾತನಾಡಿ, ನನ್ನ ಅವಧಿಯಲ್ಲಿ ನಗರದ ಕೆಲವೊಂದು ವೃತ್ತ ಹಾಗೂ ಡಿವೈಡರ್ಗಳನ್ನು ಅಭಿವೃದ್ಧಿಪಡಿಸಿದ್ದು, ನಗರದಲ್ಲಿ ಉತ್ತಮ ಪರಿಸರಕ್ಕಾಗಿ ಸಸಿ ಗಿಡ ಮರಗಳನ್ನು ನೆಡೆಸಿ ಬೆಳೆಸಲಾಗಿದೆ ಮತ್ತು ಭಾಗ್ಯನಗರ ಬಸವೇಶ್ವರ ಸರ್ಕಲ್ ನಿರ್ಮಾಣ ಮಾಡಲಾಗಿದೆ. ಜೊತೆಗೆ 4,80,00,000 ಹುಲಿಕೆರೆ ಅಭಿವೃದ್ಧಿಪಡಿಸಲಾಗಿದೆ. 2ನೇ ಹಂತದಲ್ಲಿ 2,50,00,000 ಡಿಪಿಆರ್ ತಯಾರಾಗಿದೆ. ಟೆಂಡರ್ ಕರೆಯುವುದು ಮಾತ್ರ ಬಾಕಿ ಇದೆ. ನನ್ನ ಅವಧಿಯಲ್ಲಿ ಸುಮಾರು 13,000 ಮನೆಗಳ ಅಪ್ಲಿಕೇಶನ್ ಬಂದಿವೆ. ಈ ಹಿಂದೆ ಆಸಿಫ್ ಅಲಿ ಅವರು ಅಧ್ಯಕ್ಷರಿದ್ದ ಸಂದರ್ಭದಲ್ಲಿ ಸರೋಜಮ್ಮ ಬಡಾವಣೆಗೆ ಭೂಮಿ ಖರೀದಿ ಮಾಡಿದ್ದರು. ಆದರೆ ಅದು ಕಳೆದ 2 ವರ್ಷಗಳ ಹಿಂದೆ ಫಲಾನುಭವಿಗಳಿಗೆ ವಿತರಣೆ ಮಾಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಶಾಸಕ ಕೆ. ರಾಘವೇಂದ್ರ ಹಿಟ್ನಾಳ, ಲೋಕಸಭಾ ಸದಸ್ಯ ರಾಜಶೇಖರ್ ಹಿಟ್ನಾಳ, ನಗರಸಭೆ ಮಾಜಿ ಅಧ್ಯಕ್ಷ ಅಮ್ಜದ್ ಪಾಟೀಲ್, ನಗರ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ್ ಗುಪ್ತಾ, ಮುಖಂಡರಾದ ಕಾಟನ್ ಪಾಷಾ, ಲತಾ ಚಿನ್ನೂರ, ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷ ಜ್ಯೋತಿ ಗೊಂಡಬಾಳ, ವಿಆರ್ ಪಾಟೀಲ್, ಭಾಗ್ಯನಗರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ರಮೇಶ್ ಹ್ಯಾಟಿ, ತೋಟಪ್ಪ ಕಾಮನೂರ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಯಮನಪ್ಪ ಕಬೇರ್,
ಹಿರಿಯ ಮುಖಂಡರಾದ ಕೆಎಂ ಸೈಯದ್, ಎಸ್ಬಿ ನಾಗರಹಳ್ಳಿ, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ರಾಮಣ್ಣ ಚೌಟ್ಕಿ, ಮಾಲತಿ ನಾಯ್ಕ, ಮುತ್ತುರಾಜ ಮತ್ತು ನಗರ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಇನ್ನಿತರರು ಇದ್ದರು. ಕಾರ್ಯಕ್ರಮದಲ್ಲಿ ಕೃಷ್ಣ ಇಟ್ಟಿಂಗಿ ಸ್ವಾಗತಿಸಿ ವಂದಿಸಿದರು. ಬಾಕ್ಸ್ ಶಾಸಕ ರಾಘವೇಂದ್ರ ಹಿಟ್ನಾಳ ಅವರು ಶಾಸಕರಾಗಿ 3 ಅವಧಿಯಲ್ಲಿ ಕೊಪ್ಪಳ ನಗರವನ್ನು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಎಂಬಿಬಿಎಸ್ ಕಾಲೇಜು, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಶಿಕ್ಷಣ ಕ್ಷೇತ್ರ, ನೀರಾವರಿಯಲ್ಲಿ ಸಾಕಷ್ಟು ಅನುದಾನ ತಂದಿದ್ದಾರೆ. 2013ರಲ್ಲಿ ಗವಿಮಠ ಅಭಿನವ ಶ್ರೀಗಳು ಶಾಸಕ ಹಿಟ್ನಾಳ ಅವರಿಗೆ ಉತ್ತಮ ರಸ್ತೆ, ಚರಂಡಿಗಳನ್ನು ನಿರ್ಮಾಣ ಮಾಡುವುದರ ಜೊತೆಗೆ ಪ್ರತಿ ಗ್ರಾಮಗಳಲ್ಲೂ ಒಂದು ಶಾಶ್ವತ ನೀರಿನ ಅಭಿವೃದ್ಧಿಪಡಿಸಿದಾಗ ಮಾತ್ರ ಜನಾಭಿವೃದ್ಧಿ, ಗ್ರಾಮಾಭಿವೃದ್ಧಿಯಾಗಲು ಸಾಧ್ಯ ಎಂದು ಸಲಹೆ ನೀಡಿದರು. ಅದರಂತೆ ಶಾಸಕ ಹಿಟ್ನಾಳ್ ಅವರು 2018 3ನೇ ಅವಧಿಯಲ್ಲಿ ಸಾಕಷ್ಟು ನೀರಾವರಿ ಯೋಜನೆ ಅಭಿವೃದ್ಧಿ ಮಾಡಿದ್ದಾರೆ. ಅವರ ಆಣತಿಯಲ್ಲಿ ನಾನು ಸಹ ಮುಂದುವರಿಯುತ್ತೇನೆ. ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಪ್ರಸನ್ನ ಗಡಾದ. ವರದಿ ದುರಗೇಶ ಬಿ ಕೊಪ್ಪಳ.